ಮಸಾಲ ದೋಸೆಯ ರಾಜಧಾನಿ ಎನಿಸಿಕೊಂಡಿರುವುದು ಎ ದೆಹಲಿ, ಬಿ ಚೆನ್ನೈ, ಸಿ ಉಡುಪಿ, ಡಿ ಬೆಂಗಳೂರು. ಉತ್ತರ ಬೆಂಗಳೂರು. ನ್ಯಾಯಾಲಯ ವ್ಯಾಜ್ಯ ಪರಿಹಾರಕ್ಕೆ ಎ ಕನಕದಾರ ಸ್ತೋತ್ರ ಓದಬೇಕು, ಬಿ ಸುಂದರಕಾಂಡ ಓದಬೇಕು, ಸಿ ಹನುಮಾನ್ ಚಾಲೀಸ್ ಓದಬೇಕು, ಡಿ ಆದಿತ್ಯ ಮಂತ್ರ ಓದಬೇಕು. ಉತ್ತರ ಸುಂದರಕಾಂಡ ಓದಬೇಕು. ರಾಯಚೂರು ಜಿಲ್ಲೆ ಯಾವ ರಾಜ್ಯದ ಗಡಿ ಹಂಚಿಕೊಂಡಿದೆ? ಎ ಆಂಧ್ರಪ್ರದೇಶ, ಬಿ ತೆಲಂಗಾಣ, ಸಿ ಮಹಾರಾಷ್ಟ್ರ, ಡಿ ಗೋವಾ. ಉತ್ತರ ಆಂಧ್ರಪ್ರದೇಶ ಮತ್ತು ತೆಲಂಗಾಣ. ಅರಣ್ಯ ಸಮೀಕ್ಷೆ ಎಷ್ಟು ವರ್ಷಕ್ಕೊಮ್ಮೆ ಮಾಡುತ್ತಾರೆ? ಎ 10 ವರ್ಷ, ಬಿ 5 ವರ್ಷ, ಸಿ 2 ವರ್ಷ, ಡಿ 7 ವರ್ಷ. ಉತ್ತರ 2 ವರ್ಷ. ಈ ಕೆಳಗಿನವುಗಳಲ್ಲಿ ಯಾವ ಹಣ್ಣು ರಕ್ತದೊತ್ತಡ ಕಡಿಮೆ ಮಾಡುತ್ತದೆ? ಎ ಮಾವಿನ ಹಣ್ಣು, ಬಿ ದ್ರಾಕ್ಷಿ ಹಣ್ಣು, ಸಿ ಕಲ್ಲಂಗಡಿ ಹಣ್ಣು, ಡಿ ಹಲಸಿನ ಹಣ್ಣು. ಉತ್ತರ ಹಲಸಿನ ಹಣ್ಣು. ಉರಿ ದಾಳಿ ನಡೆದ ವರ್ಷ? ಎ 2010, ಬಿ 2018, ಸಿ 2017, ಡಿ 2019. ಉತ್ತರ 2019. ತನ್ನ ಸಾವಿನ ಬಗ್ಗೆ ಮೊದಲೇ ತಿಳಿದಿರುವ ಜೀವಿ? ಎ ಹಂದಿ, ಬಿ ಹಲ್ಲಿ, ಸಿ ಚೇಳು, ಡಿ ಇಲಿ. ಉತ್ತರ ಚೇಳು. ಈ ಕೆಳಗಿನವುಗಳಲ್ಲಿ ಯಾವುದು ದೇಹದಲ್ಲಿ ಶಾಖ ಹೆಚ್ಚಿಸುತ್ತದೆ? ಎ ಆಲೂಗಡ್ಡೆ, ಬಿ ಬದನೆಕಾಯಿ, ಸಿ ಶುಂಠಿ, ಡಿ ಈರುಳ್ಳಿ. ಉತ್ತರ ಆಲೂಗಡ್ಡೆ, ಬದನೆಕಾಯಿ, ಶುಂಠಿ. ಇತ್ತೀಚೆಗೆ ಸಿಂಗಾಪುರದ ಟುಸಾಡ್ಸ್ ಮ್ಯೂಸಿಯಂನಲ್ಲಿ ಯಾವ ನಟನ ಪ್ರತಿಮೆ ಅನಾವರಣಗೊಳಿಸಲಾಗಿದೆ? ಎ ರಿಷಬ್ ಶೆಟ್ಟಿ, ಬಿ ರಾಮ್ ಚರಣ್, ಸಿ ಪುನೀತ್ ರಾಜ್ಕುಮಾರ್, ಡಿ ಶ್ರೀಲೀಲಾ. ಉತ್ತರ ರಾಮ್ ಚರಣ್. ಕರ್ನಾಟಕದ ಪಶ್ಚಿಮ ತುದಿ ಯಾವುದು? ಎ ಯಾದಗಿರಿ, ಬಿ ವಿಜಯಪುರ, ಸಿ ಕೋಲಾರ, ಡಿ ಕಾರವಾರ. ಉತ್ತರ ಕಾರವಾರ.